ಮುಖ ಮುಚ್ಕೊಂಡ್ರು ಕಾಣಿಸ್ತೀರ. ಗೆದ್ವಿ ಅಂತ ತುಂಬಾ ಬೀಗ್ಬೇಡಿ. ನಿಮ್ಮೇಲೆ ಯಾವಾಗಲೂ ಕಣ್ಣು ಇಟ್ಟೇ ಇಟ್ಟಿರ್ತೀನಿ. ನನ್ನ ಮಗಳನ್ನ ನನ್ನ ಮನೆ ಕರ್ಕೊಂಬಂದಿದ್ದೀನಿ. ಅದ್ರಲ್ಲಿ ನಿಂದೇನು ಬದನೆಕಾಯಿ ನಂಬೋದು ಬಿಡೋದು? ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ತುಂಬಾ ಒಳ್ಳೇದು ಅಂಕಲ್. ಇಲ್ಲ ಅಂದ್ರೆ ಹೇಳಿ, ಕಲ್ಸ್ಕೊಟ್ಟು ಹೋಗ್ತೀನಿ. ಅವಳಿಗೆ ಏನ್ ಮಾಡಿದ್ರು ನಡೆಯುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ಮಾತ್ರ ಅನ್ಕೊಂಬೇಡಿ. ಅವಳಿಗೆ ಅಂದಿದ್ದು ಅನ್ನಿಸ್ಕೊಂಡ್ಲು, ಬೈದಿದ್ದು ಬೈಸ್ಕೊಂಡ್ಲು, ಸುಮ್ಮನಾಗಿರ್ತಿದ್ಲು. ಆದ್ರೆ ಇವಾಗ ಮಾತ್ರ ಹಾಗಿಲ್ಲ. ಅವಳ ಜೊತೆ ನಾನಿದ್ದೀನಿ. ಅವಳು ಸುಮ್ಮನಾದ್ರೂ ನಾನ್ ಸುಮ್ಮನೆ ಬಿಡಲ್ಲ ನಿಮ್ಮಿಬ್ಬರನ್ನು. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬೀಳ್ಬೇಕು. ಅವಾಗಿರೋದು ನಿಮ್ಮಿಬ್ರಿಗೂ. ಲೈಫಲ್ಲಿ ಇನ್ನೊಂದ್ಸತಿ ಅವಳ ತಂಟೆಗೆ ಹೋಗ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಏನು ಈ ಥರ ಎಲ್ಲ ಹೇಳಿ ಹೆದರ್ಸ್ತಾ ಇದೆಯಾ? ಹೆದರ್ಸ್ತಾ ಇದೀನಿ ಅನ್ಕೊಳ್ಳಿ, ಎಚ್ಚರಿಕೆ ಕೊಡ್ತಾ ಇದೀನಿ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಿಮ್ಮ ಆದ್ರೆ ಒಂದು ಮಾತು ಮಾತ್ರ ಸತ್ಯ ತುಕಾರಾಮ್ ಅಂಕಲ್. ಅವಳಿಗಿಲ್ಲಿ ಒಂದು ಕ್ಷಣ ಕಷ್ಟ ಆದ್ರು, ಅವಮಾನ ಆದ್ರು, ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಮನ್ನು ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಸೊ ಪ್ಲೀಸ್ ಅಂತ ಕೆಟ್ಟ ಸಾಹಸಕ್ಕೆ ಕೈ ಹಾಕಕ್ ಹೋಗ್ಬಿಡಿ. ಏನೋ ಇವನು ನಮ್ಮನೆಗ್ ಬಂದು ನಮ್ಗೆ ಧಮ್ಕಿ ಹಾಕ್ತಾನೆ. ಮೊದ್ಲಾಗಿದ್ರೆ ಅವನ್ ಕತ್ತಿನ ಪಟ್ಟಿ ಹಿಡಿದು ಹೊರಗ್ ದುಡ್ತಿದ್ದೆ. ಆದ್ರೆ ಈಗ ಏನ್ ಮಾಡೋದು? ಹೊಡವನ್ ಕೋಪ ದೌಡೆಗ್ ಮೂಲ. ಯಾರು ಅಂತ ಗೊತ್ತಾದ್ಮೇಲೆ ಮುಟ್ಟದ್ ಬಿಡು, ಜೋರಾಗಿ ಧ್ವನಿ ಎತ್ತಕ್ಕೂ ಭಯ ಆಗತ್ತೆ. ದುಡ್ಡಿರೋನು ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗಿ ಇರೋಣ. ಶ್ವೇತಂಗೂ ಇವನ್ಗೂ ಮದ್ವೆ ಅಂತ ಆಗ್ಲಿ, ಆಮೇಲೆ ಆ ಪೀಡೆಗೆ ಒಂದು ಗತಿ ಕಾಣಿಸ್ತೀನಿ. ಅಮ್ಮ, ಇದರಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇದೆ. ಆಮೇಲೆ ಇದರಲ್ಲಿ ಪೇನ್ ಕಿಲ್ಲರ್ಸ್ ಇದೆ. ತೊಳಿ. ಬೆಳಿಗ್ಗೆ ತಿಂಡಿ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ಆಮೇಲೆ ರಾತ್ರಿ ಸಿರಪ್ ಒಂದಿದೆ, ಸಿರಪ್ ಕೊಟ್ಬಿಡಿ. ಆಮೇಲೆ ನಂಗೆ ಗೊತ್ತು ಬಿಡು ಮರೆಯ, ನಾನು ತಗೋತೀನಿ. ನಂಗೇನಷ್ಟು ಮಾತ್ರ ಗೊತ್ತಾಗಲ್ವಾ? ನೀನ್ ಎಷ್ಟ್ ಚೆನ್ನಾಗಿ ತಗೋತೀಯಾ, ಏನ್ ತಗೋತೀಯ ಅಂತ ನನಗೆ ಗೊತ್ತಿರೋದಕ್ಕೆ ಅಮ್ಮಂಗೆ ಹೇಳ್ತಾ ಇರೋದು. ಅಮ್ಮ, ಈಗ್ಲೇ ಹೇಳ್ತಾ ಇದೀನಿ, ಟ್ಯಾಬ್ಲೆಟ್ ತಗೊಳ್ಳೋದ್ರಲ್ಲಿ ದೊಡ್ಡ ಕಳ್ಳಿ ಇವಳು. ಟ್ಯಾಬ್ಲೆಟ್ ಕೊಟ್ಟು ಹೊರಗಡೆ ಬರ್ತಿದ್ದಾಗೇನೆ ಕಿಟಕಿಯಿಂದ ಆಚೆ ಎಸ್ಬಿಡ್ತಾಳೆ. ನೀವ್ ಅಲ್ಲೇ ನಿಂತು ಅವಳು ತಗೊಳ್ಳೋವರೆಗೂ ಇರಿ, ಇಲ್ಲ ಅಂದ್ರೆ ಕಷ್ಟ ನೋಡಿ. ಅಮ್ಮ, ಇವನ್ ಬರೀ ಸುಳ್ಳು ಹೇಳ್ತಿದ್ದಾನೆ. ನಾನು ಹಾಗೆಲ್ಲ ಮಾಡಲ್ಲ. ಆಹಾಹಾ, ಸುಳ್ಳಂತೆ ಸುಳ್ಳು. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಜ್ವರ ಅಂತ ಏನಾದ್ರೂ ನಿನಗೆ ಮಾತ್ರೆ ಕೊಟ್ರೆ ಅದನ್ನ ದಿಮ್ ಕೆಳಗೋ ಮಂಚದ ಕೆಳಗೋ ಬಚ್ಚಿಟ್ಟು ತಪ್ಪಿಸ್ಕೊಳ್ತಿದ್ದೆ. ಸುಡುಗಾಡ್ ಸಂಭ್ರಮ ನೋಡು ಈ ಮೂದೇವಿಗಳ್ದು. ಆಹಾ, ದೇವಲೋಕದ ಅಪ್ಸರನೇ ಮನೆಗ್ ಬಂದಿಯಾಳೆ ನಂಗೆ ಆಡ್ತಾ ಇದಾವೆ. ಮೇರಿಲಿ 1-2 ತಿಂಗಳು ಅಷ್ಟಲ್ಲಿ ಮದ್ವೆ ಅಂತ ಒಂದ್ ಮುಗಿದ್ರೆ ಈ ಪೀಡೆ ಮತ್ತೆ ಬೀದಿಲ್ ಬಿದ್ದಿರ್ತಾಳೆ. ಸರಿ ಅಮ್ಮ, ನಾನಿನ್ ಹೊರಡ್ತೀನಿ. ಅಮ್ಮ ನಂಗೋಸ್ಕರ ಕಾಯ್ತಿರ್ತಾರೆ. ಬೀದಿನ ನಿಂತ್ಕೊಂಡು ನಿಮ್ಮ ತಾಯಿ ಮರ್ಯಾದೆನ ನಾವೆಲ್ಲರೂ ಕಳೆದ್ಬಿಟ್ವಿ. ಅವ್ರ ಪಾಪ ಎಷ್ಟು ಮುಜುಗರ ಪಟ್ಕೊಂಡ್ರು ಏನೋ.
ನಮ್ಮಿಂದ ತುಂಬ ದೊಡ್ಡ ತಪ್ಪಾಗಿದೆ. ನಮ್ಮ ಪರವಾಗಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಡು ಭೂಪತಿ. ಇನ್ಯಾವತ್ತೂ ಈ ಥರ ತಪ್ಪು ನಮ್ಮಿಂದ ಆಗೋದಿಲ್ಲ. ಇಲ್ಲ ಬಿಡಿ, ಅಮ್ಮ ಅರ್ಥ ಮಾಡ್ಕೊಂತಾಳೆ. ನಾನು ಇದೀನಲ್ವಾ, ಅರ್ಥ ಮಾಡಿಸ್ತೀನಿ. ಸರಿಯಪ್ಪ. ಸರಿ, ನಾ ಹೊರಡ್ತೀನಮ್ಮ. ಟೈಮಿಗೆ ಮಾತ್ರೆ, ಊಟ, ನಿದ್ದೆ ಸರಿಯಾಗಿ ಮಾಡ್ತಿರು. ಮಿಸ್ ಮಾಡಬೇಡ. ಮಿಸ್ ಆದ್ರೆ ಮಿಸ್ ಇಲ್ದಂಗೆ ನಿನಗೆ ಫೋನ್ ಮಾಡ್ತೀನಿ, ನೀನೇ ದಬಾಯಿಸುವಂತೆ. ಸರಿ ಅಕ್ಕ, ಬರ್ತೀನಿ. ಅಮ್ಮ ಬಾಯ್. ಆಯ್ತಪ್ಪ. ಹುಷಾರು. ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಸೊ ಇವತ್ತಿಂದ ನಿನ್ನ ಒಳ್ಳೆ ಟೈಮ್ ಮತ್ತೆ ಶುರು ಆಗ್ತಿದೆ. ಫೈನಲಿ ದಟ್ ಕರಿಬೇಕು ಇಸ್ ಔಟ್ ಆಫ್ ಮೈ ಲೈಫ್. ಇವತ್ತಿಂದ ಭೂಪತಿ ನಿನ್ನವನೇ. ಈ ಮನೆನೂ ನಿಂದೆ, ಆ ಮನೆನೂ ನಿಂದೆ, ಟೋಟಲಿ ಎಲ್ಲಾನು ನಿಂದೆ. ಸೊ 2 ಜಾಗ ಖಾಲಿ ಆಗಿದೆ. ಸೊ ಚಿಲ್, ಹ್ಯಾವ್ ಅ ಗ್ರೇಟ್ ಡೇ. ಇನ್ಮೇಲೆ ನಾನು ನೀನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಓಡಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು, ಮೀಟ್ ಆಗ್ಬೋದು. ಆವತ್ತಿಂದ ಇವತ್ತಿನ ತನಕ ನಾನು ಏನೇನು ಮಾಡಿದ್ನೋ ಎಲ್ಲ ನಿನಗೋಸ್ಕರ ಭೂಪತಿ. ನೀನು ನನ್ನೋನಾಗಬೇಕು ಅನ್ನೋ ಪ್ರೀತಿಗೋಸ್ಕರ. ಒಳ್ಳೆ ಮೂಡಲ್ಲಿದ್ದಾಗ ಈ ಮನುಷ್ಯಂದು ಬೇರೆ ಕಾಟ. ಛೇ. ಹಲೋ, ಹೇಳಿ. ಹಲೋ ಶ್ವೇತಾ ಮೇಡಮ್, ಕಾಫಿ ಗೀಫಿ ಆಯ್ತು? ತಿಂಡಿ ಗಿಂಡಿ ತಿಂದ್ರು? ವಿಷಯಕ್ಕೆ ಬನ್ನಿ. ಏನ್ ಈಗ ಕೇಳ್ತಿದ್ದೀರಲ್ಲ ಶ್ವೇತಾ ಮೇಡಮ್, ನಮ್ ಕಡೆಯಿಂದ ಆಗ್ಬೇಕಾಗಿರೋದೆಲ್ಲ ಆಗಿದೆ, ನಿಮ್ ಕಡೆಯಿಂದ ಬರ್ಬೇಕಾಗಿರೋದು ಇನ್ನೂ ಬಂದಿಲ್ಲ. ಸೊ ಅಲ್ಲ ಏನಿಲ್ಲ, ನೀವು ಮರೆಯಲ್ಲ ಅಂತ ಗೊತ್ತು, ಆದ್ರೂ ನೆನಪು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ, ಅದಕ್ಕೆ ಫೋನ್ ಮಾಡಿದೆ. ನಿಮ್ ಕೆಲಸ ಆಯ್ತು ಅಂತ ಯಾರು ಅಂದಿದ್ದು? ಅಯ್ಯೋ ರಾಮ, ಏನ್ ಹೀಗಂತೀರಾ? ಆ ಪೀಡನ ಮನೆ ಕರ್ಕೊಂಡ್ಬಂದು ಕೂಡ್ಸ್ಕೊಂಡಿಲ್ವಾ? ಕರ್ಕೊಂಡು ಬರೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನನ್ನ ಮದುವೆ ಮುಗಿಯೋವರೆಗೂ ಅವಳನ್ನ ಅಲ್ಲೇ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಿಮ್ಮ ಕೆಪಾಸಿಟಿ. ಒಟ್ನಲ್ಲಿ ನನ್ನ ಮದುವೆ ಆಗೋವರೆಗೂ ಅವಳಲ್ಲಿಂದ ಅಲ್ಲಾಡಬಾರ್ದು. ಮತ್ತೆ ನನ್ನ ಚೆಕ್ಕು, ನನ್ನ 20 ಲಕ್ಷ ಬರುತ್ತೆ. ನನ್ನ ಮದುವೆ ಮುಗಿಲಿ, ಮೊದಲು ನಾನು ಸೇರೋದು ನನ್ನ ಗಂಡನ ಮನೆಗೆ ಎಂಟ್ರಿ ಕೊಡ್ತೀನಿ, ಆಮೇಲೆ ಆ ಚೆಕ್ಕು ನಿಮ್ಮ ಮನೆಗೆ ಎಂಟ್ರಿ ಕೊಡುತ್ತೆ. ಬೇರೆ ಏನಾದರೂ ಕೇಳು, ದುಡ್ಡು ಆಮೇಲೆ ಬರಲಿ. ಸುಮ್ಮನೆ ರಮ್ಮ, ಮಾತಾಡ್ತಿಲ್ವಾ?
ಸುಮ್ಮನಿರಮ್ಮ. ಏನಂತ ಅವ್ರದ್ದು? ಏನಿಲ್ಲ, ಹೀಗೆ ಕೊಡ, ನೀನ್ ಸರಿ ಮಾತಾಡಲ್ಲ, ನಾನೇ ಮಾತಾಡ್ತೀನಿ. ಶ್ವೇತಾ, ನಾನು ಸೀತಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನೋಡು, ಈ ದರಿದ್ರ ನಮ್ಮನೇಲಿ ಇರ್ಬೇಕು ಅಂದ್ರೆ ಮೊದ್ಲು ನಾವ್ ಹೇಳ್ದಾಗ ನೀನ್ ಕೇಳ್ಬೇಕು. ಏಯ್, ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ತಲೆನಲ್ಲಿದ್ಯಾ? ಆ ಎಲ್ಲ ಇದೆ ನೋಡು. ದುಡ್ಡು ಆಮೇಲೆ ಕೊಟ್ರು ನಡೆಯುತ್ತೆ, ಅದಕ್ಕಿಂತ ಮೊದ್ಲು ನನ್ಗೊಂದ್ ಕಾರ್ ಬೇಕು. ಮೊದ್ಲು ಅದನ್ನ ತೆಕ್ಕೊಡು. ವಾಟ್? ಕಾರ? ಅದು ನಿಮ್ಗೆ ಯಾಕೆ ತಲೆ ಕೆಟ್ಟಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ ನೋಡು. ನನಗ್ ಕಾರ್ ಬೇಕು ಅಂದ್ರೆ ಬೇಕು ಅಷ್ಟೇ. ಅದು ಆ ಭೂಪತಿ ಹತ್ರ ಇದೆಯಲ್ಲ ದೊಡ್ಡ ಕಾರು, ಅದೇ ರೇಡಿಯೋ ಬರೋದು, ಚುಚ್ಚುತ್ತಿದ್ರೆ ತಣ್ಣ ಗಾಳಿ ಬರೋದು, ಮೇಲೆ ಬಾಗಿಲು ತೆಗೆದ್ರೆ ಬಿಸಿಲು ಬರೋದು, ಅಂಥದೇ ಕಾರ್ ಬೇಕು. ಅದನ್ನ ಕೊಡಿಸ್ತೀನಿ ಅಂದ್ರೆ ಮಾತ್ರ ಇದ್ದರಿದ್ರ ಮನೇಲಿ ಇಟ್ಕೋತೀನಿ, ಇಲ್ಲ ಅಂದ್ರೆ ಇವತ್ತೇ ನಿಮ್ಮನೆಗೆ ಬಿಟ್ಟು ಬರ್ತೀನಿ, ಗೊತ್ತಾಯ್ತಾ? ಯು ಬ್ಲಡಿ, ನನಗೆ ಬ್ಲಾಕ್ ಮೇಲ್ ಮಾಡ್ತೀಯ? ಹೌ ಡೇ ಯು! ಈಗ್ಲೇ ನಿನ್ ಯೋಗ್ಯತೆಗೆ ಕೊಡ್ತಿರೋದೇ ಜಾಸ್ತಿ ಆಗಿದೆ, ಅದ್ರ ಮೇಲೆ ನನಗೆ ಬ್ಲಾಕ್ ಮೇಲಾ? ಲಿಸನ್, ನಿನ್ ಮಗುಂಗು ಕೇಳಿಸ್ಕೊಳಕ್ ಹೇಳು, ಅವಳನ್ನ ಈಗ್ಲೇ ಮನೆಯಿಂದ ಹೊರಗಡೆ ಹಾಕಿ. ಐ ಡೋಂಟ್ ಕೇರ್, ಆದ್ರೆ ನಿಮಗ್ ಮಾತ್ರ ಬಿಡ್ಗಾಸು ಸಿಗಲ್ಲ. ಹಲೋ ಶ್ವೇತಾ ಮೇಡಮ್, ನಮ್ಮ ಅಮ್ಮಗೆ ಅಲ್ಲಲ್ಲ ಈ ಮುದುಕಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಏನೇನೋ ಮಾತಾಡ್ತಾಳೆ. ನೀವು ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡಿ, ಇಪ್ಪಿಡನ ನಾವು ಇಲ್ಲೇ ಇಟ್ಕೋತೀವಿ. ಆದ್ರೆ ನಮ್ 20 ಲಕ್ಷ ಮಾತ್ರ ನಮಗೆ ಬೇಕು. ಬೇಕಾಗಿಲ್ಲ. ನನ್ನ ಹತ್ರನೇ ಕೊಪ್ಪು ತೋರ್ಸಿದ್ರೆ ನಾನು ಏನ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಸೀಕ್ರೆಟ್ ಆಗಿ ಇರ್ಬೇಕು ಅಂತ ಹೇಳಿದ ತಾನೆ. ಮತ್ಯಾಕ ಮುದುಕಿಗೆ ವಿಷಯ ಹೇಳಿದ್ದು? ಅದು ನನ್ನ ಒಬ್ಬನ ಕೈಲೇ ಆಗಲ್ಲ ಅಂತ ನಾವು ಅಮ್ಮಂಗೆ ಹೇಳ್ದೆ. ಅವಳು ನಮ್ಮ ಪಕ್ಷನೇ, ಬೇರೆ ಯಾರಿಗೂ ಹೇಳಲ್ಲ. ಹೇಳ್ದೆ ಇದ್ರೆ ಒಳ್ಳೇದು. ಅಪ್ಪಿ ತಪ್ಪಿ ನನ್ನ ಹೆಸರೇನಾದ್ರು ಹೊರಗಡೆ ಬಂದ್ರೆ 20 ಲಕ್ಷ ಅಲ್ಲ, ಈಗ ಕೊಟ್ಟಿರೋ ದುಡ್ಡು ಬಡ್ಡಿ ಸಮೇತ ವಾಪಸ್ ಕಿತ್ಕೊಳ್ತೀನಿ. ಅಕಸ್ಮಾತ್ ಕೊಡಕ್ ಒಪ್ಕೊಳ್ದೆ ಇದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸಕ್ಕೂ ಹಿಂದೆ ಮುಂದೆ ನೋಡಲ್ಲ. ಮೈಂಡ್ ಇಟ್. ಡ್ಯಾಮೆಟ್, ಒಳ್ಳೆ ಮೂಡಲ್ಲಿದ್ದೆ, ಕಾಲ್ ಮಾಡಿ ಅದನ್ನು ಹಾಳು ಮಾಡಿದ್ರು. ದುಡ್ಡಂದ್ರೆ ಒಳ್ಳೆ ಬಕ ಪಕ್ಷಿಗಳ ತರ ಸಾಯ್ತಾರೆ, ಎಷ್ಟು ಕೊಟ್ಟರು ಸಾಲಲ್ಲ.